ಹಿಂದಿನ ಕಾಲದಲ್ಲಿ ಮದುವೆ ಮಾತುಕತೆ ಯಾವ ರೀತಿ ಮಾಡ್ತಿದ್ರು, ಗಂಡಿನ ಕಡೆಯವರಾಗಲಿ ಹೆಣ್ಣಿನ ಕಡೆಯವರಾಗಲಿ. ಗಂಡಿನ ಕಡೆಯವ್ರು ಏನಾದರೂ ಹೆಣ್ಣಿನ ಮನೆಗೆ ಹೆಣ್ಣು ನೋಡೋಕ್ಕೆ ಹೋದಾಗ ಅವ್ರು ಯಾವ ಥರ ಹೇಳ್ತಿದ್ರು, ನನ್ನ ಮಗನಿಗೆ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ಓದಿಸಿದ್ದೀನಿ, ಡಾಕ್ಟ್ರ್ ಓದಿಸಿದ್ದೀನಿ, ಇಂಜಿನಿಯರ್ ಓದಿಸಿದ್ದೀನಿ, ಅವ್ನಿಗೆ 1,00,000 ಸಂಬಳ ಬರುತ್ತೆ, 2,00,000 ಸಂಬಳ ಬರುತ್ತೆ, ಈ ರೀತಿ ಹೇಳಿ ಮದುವೆ ಮಾತುಕತೆನ ಮುಗಿಸ್ತಿದ್ರು. ಹೆಣ್ಣಿನ ಕಡೆಯವರು ಅಷ್ಟೇ, ನನ್ನ ಮಗಳು ಇಷ್ಟು ಓದಿದ್ದಾಳೆ, ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಮನೆಯನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ, ಈ ರೀತಿ ಹೇಳಿ ಮದುವೆ ಸಂಬಂಧನ ಮಾತುಕತೆ ಮಾಡಿ ಮುಗಿಸ್ತಿದ್ರು. ಇಷ್ಟ ಆದರೆ ಮದುವೆ ಕೂಡ ಮಾಡ್ತಿದ್ರು. ಬಟ್ ಮುಂದೆ ಒಂದು ಕಾಲ ಬರುತ್ತೆ, ಆಗ ಯಾವ ರೀತಿ ಮದುವೆ ಮಾತುಕತೆ ನಡೆಸ್ತಾರೆ ಗೊತ್ತಾ? ನನ್ನ ಮಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ನನ್ನ ಮಗನಿಗೆ ಯೂಟ್ಯೂಬಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ಮಗಳು ಸುಮ್ಮನೆ ಒಂದು ಸ್ಟೆಪ್ ಹಾಕಿದ್ರೆ ಸಾಕು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ನನ್ನ ಮಗ ಸುಮ್ಮನೆ ಬೈಕ್ ಎತ್ಕೊಂಡು ಝುಯ್ ಅಂತ ಹೋದ್ರೆ ಸಾಕು ಲೈಕ್ಸ್ ಮೇಲೆ ಲೈಕ್ಸು, ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬರುತ್ತೆ. ಈ ಥರ ಮಾತುಕತೆ ಮಾಡಿ ಮದುವೆ ಮುಗಿಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಂಥ ಒಂದು ಕಾಲ ಮುಂದೆ ಬಂದೇ ಬರುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 2017ರಲ್ಲಿ ಭಾರತಕ್ಕೆ ಟಿಕ್ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಬರುತ್ತೆ. ಇದು ತುಂಬಾನೇ ಫೇಮಸ್ ಆಗುತ್ತೆ. ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು. ಬಟ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಯೋಲೇಷನ್ಸ್ ಇಂದ 2020ರಲ್ಲಿ ಇಂಡಿಯಾದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗುತ್ತೆ. ಸೊ ಟಿಕ್ಟಾಕಲ್ಲಿ ರೀಲ್ಸ್ ಮಾಡ್ತಿದ್ದವರೆಲ್ಲ ಇನ್ಸ್ಟಾಗ್ರಾಮ್ಗೆ ಜಂಪ್ ಆಗ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಮಾಡ್ತಾ ಈಗ ರೀಲ್ಸ್ ಮಾಡೋದೇನೆ ಒಂದು ಪ್ರೊಫೆಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ರೀಲ್ಸ್ ಮಾಡಿ ದುಡ್ಡು ಕೂಡ ಸಂಪಾದನೆ ಮಾಡ್ಬೋದು. ಆ ಥರ ಈಗ ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಒಂದ್ಸಲ ಯೋಚನೆ ಮಾಡಿ, 1ನೇ ಕ್ಲಾಸಿಂದ ಡಿಗ್ರಿ ಮುಗಿಸೋವರೆಗೂ ಲಕ್ಷ ಫೀಸ್ ಕಟ್ಟಿ ಹಂಗೋ ಹಿಂಗೋ 10th ಪಾಸ್ ಮಾಡಿಕೊಂಡು, PU ಪಾಸ್ ಮಾಡಿಕೊಂಡು, ಡಿಗ್ರಿ ಕೂಡ ಪಾಸ್ ಮಾಡಿಕೊಂಡು, ಸರ್ಟಿಫಿಕೇಟ್ ತೊಗೊಂಡು, ಕೆಲಸಕ್ಕೋಸ್ಕರ ರೆಸ್ಯೂಮೆ ಇಟ್ಕೊಂಡು ಕಂಪನಿ ಅಲಿತಿದ್ರು ಕೂಡ ಈಗೊಂದು ಸರಿಯಾಗಿರೋ ಕೆಲಸ ಸಿಗ್ತಿಲ್ಲ. ಆದ್ರೂ ಯಾವುದೋ ಒಂದು ಸಿಕ್ಕಿದ ಕೆಲಸ ಮಾಡೋಣ ಅಂತ ಹೋದ್ರೆ ಅಲ್ಲಿ ಕೂಡ ಮ್ಯಾನೇಜರ್ ಕಾಟ. ನಾವು ಓದಿರೋದಕ್ಕೂ ಮಾಡೋ ಕೆಲಸಕ್ಕೂ ಸಂಬಂಧನೇ ಇರಲ್ಲ, ಅದ್ರ ಮೇಲೆ ಪ್ರೆಷರು. ಈ ಥರ ಇದ್ರೂ 15-20 ಸಾವಿರಕ್ಕೆ ತಿಂಗಳೆಲ್ಲ ಕೆಲಸ ಮಾಡಬೇಕು. ಆದರೆ ಏನು ಓದ್ದೇ ಇಲ್ದಿರೋರು ಸುಮ್ಮನೆ 10th ಪಾಸ್ ಮಾಡಿಕೊಂಡು ಚಪ್ರಿ ನನ್ನ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಕೊಂಡು ಲಕ್ಷ ದುಡಿತಿರ್ಬೇಕಾದ್ರೆ ನಮ್ಗೆ ಯಾವ ರೀತಿ ಉರಿಬಾರ್ದು ನೀವೇ ಹೇಳಿ. ನಮ್ಮ ಇಂಡಿಯಾದಲ್ಲಿ ಸುಮಾರು 2.75 ಮಿಲಿಯನ್ ಜನ ಡಿಗ್ರಿ ಮಾಡಿಕೊಂಡು ಕೆಲಸ ಇಲ್ಲದೆ ರೆಸ್ಯೂಮೆ ಹಿಡ್ಕೊಂಡು ನಾಯಿ ಥರ ಕಂಪನಿ ಅಲಿತಿದ್ದಾರೆ. ಆದರೆ ಸುಮಾರು 491 ಮಿಲಿಯನ್ ಜನ ನಮ್ಮ ಇಂಡಿಯಾದಲ್ಲೇ ಕಂಟೆಂಟ್ ಕ್ರಿಯೇಟರ್ಸು ದುಡ್ಡು ಮಾಡಿಕೊಂಡು ಬದುಕ್ತಿದ್ದಾರೆ. ಅದು ಯಾವುದು ಕೆಲಸ ಇಲ್ಲದೆ, ಯಾವುದೇ ಮ್ಯಾನೇಜರ್ ಪ್ರೆಷರ್ ಇಲ್ಲದೆ. ಈ 491 ಮಿಲಿಯನ್ ಕಂಟೆಂಟ್ ಕ್ರಿಯೇಟರ್ಸ್ಗಳಲ್ಲಿ ಯೂಸ್ಫುಲ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ, ಇವ್ರಿಗೆ ಜನ ಸಪೋರ್ಟ್ ಮಾಡ್ತಿರೋದು ತುಂಬಾ ಕಮ್ಮಿ. ಆದರೆ ಜನ ಸಪೋರ್ಟ್ ಮಾಡ್ತಿರೋದು ಯಾರಿಗೆ ಗೊತ್ತಾ? ಯಾರು ತಮ್ಮ ಪರ್ಸ್ನಲ್ ಲೈಫ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡಿಕೊಂಡು ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡಿಕೊಂಡು ಈ ಥರ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾರೋ ಇವ್ರಿಗೆ ಜನ ಸಪೋರ್ಟ್ ಮಾಡೋದು. ಜನಕ್ಕೆ ಕೂಡ ಇದೇ ರೀತಿಯ ವೀಡಿಯೋಸ್ ಬೇಕು, ಇದೇ ರೀತಿ ಕಂಟೆಂಟ್ ಬೇಕು. ಬಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಬೇಡ. 2024, 25, 26 ಪ್ರಕಾರ ನೋಡೋದಾದರೆ ನಮ್ಮ ಇಂಡಿಯಾದಲ್ಲಿ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ 8ನೇ ಸ್ಥಾನದಲ್ಲಿ ಬರ್ತಾರೆ. ಇದಕ್ಕೆ ರೀಸನ್ ಏನು ಗೊತ್ತಾ? ನಮ್ಮ ಕನ್ನಡಿಗರೇ ನಮ್ಮ ಕನ್ನಡ ಕಂಟೆಂಟ್ಸ್ನ ನೋಡಲ್ಲ, ಬೇರೆ ಭಾಷೆ ಕಂಟೆಂಟ್ಸ್ನ ನೋಡ್ತಾರೆ. ಸೊ ನಾವು ಇಲ್ಲಿ ಕ್ರಿಯೇಟ್ ಮಾಡೋ ಕಂಟೆಂಟ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ನಮ್ಮ ಕನ್ನಡದಲ್ಲಿ ಬೆಳೆಸಲ್ಲ ಅಂತ ಹೇಳಿ ಬೇರೆ ಭಾಷೆಯಲ್ಲಿ ಮಾಡೋಕ್ಕೆ ತುಂಬ ಜನ ಟ್ರೈ ಮಾಡ್ತಿದ್ದಾರೆ. ಸೊ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಉಳಿಸಿ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅಂದರೆ ಟೀಮ್ ಆರೋನ್ನ ದುಬೈ ರೇಂಜ್ಗೆ ಕರ್ಕೊಂಡೋಗುತ್ತೆ. ಹುಚ್ಚುಚ್ಚಾಗಿ ಹಾಡೋರ್ನೆಲ್ಲ TV ಚಾನಲ್ವರೆಗೂ ಕರ್ಕೊಂಬರುತ್ತೆ, ಹುಚ್ಚುಚ್ಚಾಗಿ ಆಡೋರ್ನು ಕೂಡ TV ಚಾನಲ್ವರೆಗೂ ಕರ್ಕೊಂಬರುತ್ತೆ. ನಮ್ಮ TV ಚಾನಲ್ಸ್ ಕೂಡ ಇಂಥ ಜನಗಳೇ ಬೇಕು ಈ ಕಾಲದಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಜಿಫ್ ಫಾರ್ಮ್ ಅಂತ ಸರ್ಚ್ ಮಾಡಿ, ಒಂದು ನಾಯಿ ಬರುತ್ತೆ. ಇದೊಂದು ಪೇಯ್ಡ್ ಕೊಲಾಬರೇಷನ್ಗೆ, ಅಂದರೆ ಇದ್ರ ಜೊತೆ ಏನಾದರೂ ಬ್ರ್ಯಾಂಡಿಂಗ್ ಕೊಲಾಬರೇಷನ್ ಮಾಡಬೇಕಂದ್ರೆ $1 ಗಟ್ಟಲೆ ಚಾರ್ಜ್ ಮಾಡುತ್ತೆ. ಇದು ಬಿಡಿ, ಇದು ಬೆಕ್ಕನ್ನ ನೋಡಿ, ಇದರ ಹೆಸರು ನಾಲಾ ಅಂತ. ಇದಕ್ಕೆ ಸುಮಾರು 4.4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದ ಫೇಮಸ್ ಕ್ಯಾಟ್ ಅಂತ ಬಿರುದನ್ನು ಕೂಡ ಪಡ್ಕೊಂಡಿದೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸೊ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಂಟೆಂಟು ಎಷ್ಟು ಪವರ್ಫುಲ್ ಅಂದರೆ ನಾನು 2 ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ನನ್ನ ಪರ್ಸ್ನಲ್ ಲೈಫ್ ಎಕ್ಸಾಂಪಲ್ಲೇ ಕೊಡ್ತೀನಿ. ಸೊ ನಾನು PU ಓದಬೇಕಾದ್ರೆ ಒಬ್ಬರು ಅಕೌಂಟೆನ್ಸಿ ಟೀಚರ್ ಬರ್ತಿದ್ರು, ಬರೀ ಇಂಗ್ಲೀಷಲ್ಲೇ ಕೊಯ್ತಿದ್ರು, ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಎಕ್ಸಾಮ್ ಹತ್ತತ್ರ ಬಂದಾಗ ತುಂಬಾ ಭಯ ಆಗಿತ್ತು, ಅಕೌಂಟೆನ್ಸಿ ಹೇಗಪ್ಪ ಓದೋದು, ಅರ್ಥ ಆಗಿಲ್ಲ, ಹೇಗಪ್ಪ ಎಕ್ಸಾಮಲ್ಲಿ ಬರೆಯೋದು ಅಂತ. ಬಟ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಚಾನಲ್ ಇದೆ, ಯೂಟ್ಯೂಬಲ್ಲಿ ಶ್ರೀ ಸಾಯಿ ಸ್ಟಡಿ ಸರ್ಕಲ್ ಅಂತ. ಇಲ್ಲಿ ಶ್ರೀನಾಥ್ ಸರ್ ಅಂತ ಒಬ್ಬರು ಬರ್ತಾರೆ. ಇವ್ರು ಹೇಳ್ಕೊಡೋ ಅಕೌಂಟೆನ್ಸಿ ಎಷ್ಟು ನೀಟಾಗಿ ತಲೆಗೋಗುತ್ತೆ ಅಂದರೆ ನಾನು ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ ಇವರೇ ಕಾರಣ. ದಿಸ್ ಈಸ್ ಹೌ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಂಟೆಂಟು ಎಫೆಕ್ಟಿವ್.
ಸೊ ಇದೇ ಕಂಟೆಂಟ್ನೇ ನಿಮ್ಮ ಟೀಚರ್ ಕೂಡ ಹೇಳ್ಕೊಟ್ಟಿದ್ದು, ನಮ್ಮ ಟೀಚರ್ ಕೂಡ ಹೇಳ್ಕೊಟ್ಟಿದ್ದು. ಬಟ್ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಎರಡನೇ ಎಕ್ಸಾಂಪಲ್ ಏನಾದರೂ ಕೊಡಬೇಕಂದ್ರೆ, ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದರೆ, ಅವರು ಡೈಲಿ ಮೊಬೈಲ್ ಯೂಸ್ ಮಾಡ್ತಿದ್ರೆ, ಅವರು ಮೊಬೈಲಲ್ಲಿ ಏನಾದರೂ ರೀಲ್ ಬಂದರೆ ಸಾಕು, ಅದರಲ್ಲಿ ಯಾರಾದರೂ ಏನು ಹೇಳಿದ್ರು ಸಾಕು ಆರಾಮಾಗಿ ನಂಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಆರೋಗ್ಯದ ಸಂಬಂಧಪಟ್ಟಂಗೆ ಯಾವುದೇ ಡಾಕ್ಟ್ರ್ ಹೇಳಿದ್ರು ಕೂಡ ನಂಬಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದ್ರೆ ನಂಬಿಡ್ತಾರೆ. ಸೊ ದಿಸ್ ಈಸ್ ಹೌ ದ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್. ಸೊ ಈ ವಿಡಿಯೋ ಕನ್ಕ್ಲೂಷನ್ ಒಂದೇ, ನೀವು ಜಾಬ್ ಮಾಡ್ತಿದ್ದೀರಾ ಇಲ್ಲ ಓದ್ತಿದ್ದೀರಾ, ನಿಮ್ಮ ಫ್ರೀ ಟೈಮ್ ಇದ್ದಾಗ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಸ್ಟಾರ್ ಕೂಡ ಒಂದಿನ ಚೇಂಜ್ ಆಗ್ಬೋದು, ನೀವು ಕೂಡ ಟ್ರೆಂಡ್ ಆಗಿ ಚೆನ್ನಾಗಿ ಒಳ್ಳೆ ಪೊಸಿಷನಲ್ಲಿ ಬರೋ ಸಾಧ್ಯತೆ ಕೂಡ ಇದೆ. ಸೊ ಅದಕ್ಕೆ ನಿಮ್ಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿ, ವ್ಯೂಸ್ ಬರಲಿ ಬರದೇ ಹೋಗಲಿ, ಸಪೋರ್ಟ್ ಸಿಕ್ಕದೇ ಹೋಗಲಿ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಕನ್ಸಿಸ್ಟೆಂಟಾಗಿ ಮಾಡಿ. ಸೊ ಆಗ ನೀವು ಒಂದಲ್ಲ ಒಂದು ರೀಲ್ ಟ್ರೆಂಡ್ ಆಗೇ ಆಗುತ್ತೆ, ನೀವು ಕೂಡ ಗ್ರೋ ಆಗೇ ಆಗ್ತೀರಾ, ಒಳ್ಳೆ ಪೊಸಿಷನ್ಗೆ ಬಂದೇ ಬರ್ತೀರಾ. ಬಟ್ ಹಾಗಂತ ಇದನ್ನ ಫುಲ್ ಟೈಮ್ ಮಾಡ್ಕೊಂಡಿರೋಕೆ ಹೋಗಬೇಡಿ. ನಿಮ್ಮ ಜಾಬ್ನ ಮಾಡ್ತಿದ್ದೀರಾ ಅಂದರೆ ಜಾಬ್ ಕಂಟಿನ್ಯೂ ಮಾಡಿ, ಎಜುಕೇಷನ್ ಮಾಡ್ತಿದ್ದೀರಾ ಅಂದರೆ ಎಜುಕೇಷನ್ ಕಂಟಿನ್ಯೂ ಮಾಡಿ. ಅದರ ಜೊತೆಗೆ ಟೈಮ್ ಸಿಕ್ಕಿದಾಗ ಫ್ರೀ ಟೈಮಲ್ಲಿ ಈ ಥರ ಕಂಟೆಂಟ್ ಕ್ರಿಯೇಷನನ್ನು ಮಾಡಿ, ನಿಮಗೂ ಒಳ್ಳೆ ಗ್ರೋತ್ ಸಿಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.